ನಮಸ್ಕಾರ. ಬನ್ನಿ, ಇವತ್ತು ಯೋಸೆಫ್ನ ಕಥೆಯ ಆಳಕ್ಕೆ ಇಳಿಯೋಣ. ಇದನ್ನ ಸಾಮಾನ್ಯವಾಗಿ ಒಂದು ಕುಟುಂಬದ ಜಗಳ, ಅಸೂಯೆ ಆ ಥರದ್ದೇ ಒಂದು ಕಥೆಯಾಗಿ ನೋಡ್ತೀವಿ ಅಲ್ವಾ? ಹೌದು, ಹೆಚ್ಚಾಗಿ ಹಾಗೇ ನೋಡೋದು. ಆದ್ರೆ ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರೈಮ್ ನೋಟ್ಸ್ನಂತಹ ಕೆಲವು ಮೂಲಗಳಿವೆ. ಇವು ಈ ಕಥೆಯನ್ನ ಬೇರೆ ರೀತಿ ನೋಡ್ತವೆ. ಅವರ ಪ್ರಕಾರ ಇದು ವಿಮೋಚನೆಯ ಒಂದು ನೀಲನಕ್ಷೆ. ಇಲ್ಲಿ ಯೋಸೆಫ್ನನ್ನ ವಿಮೋಚನೆಯ ಸಂಕಟಪಡುವ ಇಂಜಿನಿಯರ್ ಅಂತ ಕರೀತಾರೆ. ಇದು ಕೇಳೋಕೆ ತುಂಬಾ ಕುತೂಹಲಕಾರಿಯಾಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಖಂಡಿತ. ಆಕ್ಚುಲಿ ಕಥೆಯ ಆರಂಭದಲ್ಲೇ ಒಂದು ದೊಡ್ಡ ಉದ್ವೇಗ ಇದೆ. ವಯೆಶೇವ್ ಯಾಕೋವ್ ಅಂದ್ರೆ ಮತ್ತು ಯಾಕೋಬ್ ನೆಲೆಸಿದನು ಅಂತ ಈ ಭಾಗ ಶುರುವಾಗುತ್ತೆ. ಓಕೆ. ಯಾಕೋಬು ತನ್ನ ಜೀವನದ ಎಲ್ಲಾ ಹೋರಾಟಗಳ ನಂತರ ಈಗ ಕೊನೆಗೂ ಸ್ವಲ್ಪ ಶಾಂತಿಯಿಂದ ಇರೋಣ ಅಂತ ಬಯಸ್ತಾನೆ. ಆದ್ರೆ ಸೃಷ್ಟಿಕರ್ತನ ಯೋಜನೆ ಬೇರೆ ಇತ್ತು. ಹಾಗಾ? ಗಡ್ಡಿ ಎಫ್ರೈಮ್ ಹೇಳೋ ಹಾಗೆ ಈ ಜಗತ್ತು ಸಜ್ಜನರು ವಿಶ್ರಾಂತಿ ಪಡೆಯೋ ಸ್ಥಳ ಅಲ್ಲ, ಇದು ಟಿಕ್ಕುನ್ ಮಾಡೋ ಕಾರ್ಯಕ್ಷೇತ್ರ. ಒಂದು ನಿಮಿಷ, ಟಿಕ್ಕುನ್ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಸರಿಪಡಿಸುವುದು ಅಂದ್ರೆ ಪೂರ್ತಿ ಅರ್ಥ ಸಿಗಲ್ಲ ಅನ್ಸುತ್ತೆ. ಒಳ್ಳೆ ಪ್ರಶ್ನೆ. ಟಿಕ್ಕುನ್ ಅಂದ್ರೆ ಬರೀ ತಪ್ಪು ಸರಿ ಮಾಡೋದಲ್ಲ, ಇದು ಒಂದು ಬ್ರಹ್ಮಾಂಡದ ಯೋಜನೆ. ಅಂದ್ರೆ ಸೃಷ್ಟಿಯ ಸಮಯದಲ್ಲಿ ಚದುರಿ ಹೋದ ದೈವಿಕ ಕಿಡಿಗಳನ್ನ ಮತ್ತೆ ಒಂದುಗೂಡಿಸಿ ಜಗತ್ತನ್ನ ಆಧ್ಯಾತ್ಮಿಕವಾಗಿ ಗುಣಪಡಿಸುವುದು. ಓ, ಸರಿ ಸರಿ. ಹಾಗಾಗಿ ಯಾಕೋಬ್ ಶಾಂತಿ ಬಯಸಿದಾಗ ದೇವ್ರು ಯೋಸೆಫ್ನ ಕಥೆ ಶುರುಮಾಡಿ ಸಜ್ಜನರಿಗೆ ಮುಂದಿನ ಜಗತ್ತಲ್ಲಿ ವಿಶ್ರಾಂತಿ, ಈ ಜಗತ್ತಲ್ಲಿ ಕೆಲಸ ಅಂತ ನೆನ್ಪಿಸ್ತಾನೆ. ಹಾಗಾದ್ರೆ ಯಾಕೋಬ್ನ ಆರಾಮದ ಬಯಕೆ ಮತ್ತು ಜಗತ್ತನ್ನ ಸರಿಪಡಿಸೋ ಜವಾಬ್ದಾರಿ ಇವೆರಡರ ನಡುವಿನ ಸೇತುವೆಯೇ ಯೋಸೆಫ್. ನಿಖರವಾಗಿ. ಇಲ್ಲಿ ಒಂದು ಅದ್ಭುತ ರೂಪಕ ಬರುತ್ತೆ. ಯಾಕೋಬ್ ಬೆಂಕಿ, ಯೋಸೆಫ್ ಜ್ವಾಲೆ ಮತ್ತು ಅವನ ಸಹೋದರ ಏಸಾವ್ ಹುಲ್ಲು ಅಂತ. ಇದರ ಹಿಂದಿನ ಅರ್ಥ ಏನು? ಇದು ಬಹಳ ಆಳವಾದ ರೂಪಕ. ನೋಡಿ, ಯಾಕೋಬ್ ಬೆಂಕಿ ಅಂದ್ರೆ ಅವನು ಪಾವಿತ್ರತೆ, ಜ್ಞಾನ, ಆಧ್ಯಾತ್ಮಿಕತೆಯ ಮೂಲಶಕ್ತಿ. ಆದ್ರೆ ಬೆಂಕಿ ಒಂದೇ ಕಡೆ ಇರುತ್ತೆ ಅಲ್ವಾ? ಹೌದು. ಅದನ್ನ ಬೇರೆ ಕಡೆಗೆ ಕೊಂಡೊಯ್ಯೋಕೆ ಒಂದು ಜ್ವಾಲೆ ಬೇಕು. ಯೋಸೆಫ್ ಆ ಜ್ವಾಲೆ. ಅವನು ಯಾಕೋಬ್ನ ಆಧ್ಯಾತ್ಮಿಕ ಶಕ್ತಿಯನ್ನು ತಗೊಂಡು ಭೌತಿಕ ಜಗತ್ತಿನ ಕತ್ತಲೆಗೆ ಅಂದ್ರೆ ಈಜಿಪ್ಟ್ನಂಥ ಜಾಗಗಳಿಗೆ ಹೋಗ್ತಾನೆ. ಮುಖ್ಯವಾಗಿ ಆ ಕತ್ತಲಲ್ಲಿ ತಾನು ನಂದಿ ಹೋಗದೆ ಬೆಳಕನ್ನ ಹರಡುತ್ತಾನೆ. ಬೀಟ್ ಇಸ್ರಾಯೇಲ್ ಇಂಟರ್ನ್ಯಾಷನಲ್ ಪ್ರಕಾರ ಇದೇ ಮಶಿಯಾಕ್ ಬೆನ್ ಯೋಸೆಫ್ ಅಂದ್ರೆ ಯೋಸೆಫ್ ವಂಶದ ರಕ್ಷಕನ ರಹಸ್ಯ. ಅಂದ್ರೆ ಯಾಕೋಬ್ ಸಿದ್ಧಾಂತ ಆದ್ರೆ ಯೋಸೆಫ್ ಅದರ ಪ್ರಯೋಗ. ಆದ್ರೆ ಒಂದು ಜ್ವಾಲೆ ಕತ್ತಲನ್ನು ಬೆಳಗೋಕ್ ಹೋದಾಗ ಗಾಳಿಗೆ ಸಿಕ್ಕಿ ನಲುಗುವ, ನಂದಿ ಹೋಗುವ ಅಪಾಯ ಇದ್ದೇ ಇಡುತ್ತಲ್ಲ. ಯೋಸೆಫ್ನ ಜೀವನದ ಕಷ್ಟಗಳನ್ನ ನಾವು ಈ ದೃಷ್ಟಿಯಿಂದ ನೋಡ್ಬೋದಾ? ಅವನನ್ನು ಗುಂಡಿಗೆ ತಳ್ಳಿದ್ದು, ಮಾರಾಟ ಮಾಡಿದ್ದು, ಜೈಲಿಗೆ ಹಾಕಿದ್ದು ಇದೆಲ್ಲ ಕೇವಲ ವೈಯಕ್ತಿಕ ದುರಂತಗಳಲ್ವಾ? ಖಂಡಿತ. ಅದೇ ಮುಖ್ಯವಾದ ಪಾಯಿಂಟ್. ಬಾಲ್ ಶೆಮ್ ಟೋವ್ ಅವರ ಯರಿದ ಲಟ್ಜೋರೆಕ್ ಅಲಿಯಾ ಅಂದ್ರೆ ಏರುವುದಕ್ಕಾಗಿಯೇ ಇಳಿಯುವಿಕೆ ಅನ್ನೋ ಪರಿಕಲ್ಪನೆಯಲ್ಲಿ ಸರಿಯಾಗಿ ಹೊಂದುತ್ತೆ. ಓಕೆ. ಯೋಸೆಫ್ನ ಪ್ರತಿಯೊಂದು ಇಳಿಯುವಿಕೆಗೂ ಪ್ರತಿಯೊಂದ ಕಷ್ಟಕ್ಕೂ ಒಂದು ದೊಡ್ಡ ಉದ್ದೇಶ ಇತ್ತು. ಗಡ್ಡಿ ಎಫ್ರಾಯಿಂ ಅವನನ್ನ ಟಿಕ್ಕುನ್ ಓಲಂನ ಅಂದ್ರೆ ಜಗತ್ತನ್ನು ಸರಿಪಡಿಸುವುದರ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ವಾವ್, ಆಪರೇಟಿಂಗ್ ಸಿಸ್ಟಮ್. ಆ ರೂಪಕ ತುಂಬಾ ಚೆನ್ನಾಗಿದೆ. ಹೌದು. ಒಂದು ಕಂಪ್ಯೂಟರ್ನ ಓಎಸ್ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಬೇರೆಯೆಲ್ಲ ಅಪ್ಲಿಕೇಶನ್ಗಳು ಸರಿಯಾಗಿ ಓಡೋ ಹಾಗೆ ನೋಡ್ಕೊಳ್ಳುತ್ತಲ್ಲ, ಹಾಗೆ ಯೋಸೆಫ್ ಈಜಿಪ್ಟಿಗೆ ಇಳಿದು ಜಗತ್ತಿನ ಆಧ್ಯಾತ್ಮಿಕ ವೈರಿಂಗ್ ಅನ್ನು ಸರಿಪಡಿಸಿದ. ಇದರಿಂದ ಮುಂದಿನ ಪೀಳಿಗೆಗಳಿಗೆ ದೈವಿಕ ಶಕ್ತಿ ಹರಿಯೋ ದಾರಿ ಸುಗಮವಾಯಿತು. ಆದರೆ ಇಷ್ಟು ದೊಡ್ಡ ಕೆಲಸ ಮಾಡೋ ವ್ಯಕ್ತಿಯನ್ನ ಅವನ ಸ್ವಂತ ಸಹೋದರರೇ ಗುರುತಿಸಲಿಲ್ಲ. ಕೋಲ್ಹಾಟೋರ್ ಅನ್ನೋ ಒಂದು ಪ್ರಮುಖ ಗ್ರಂಥ ಹೇಳುತ್ತೆ ಯೋಸೆಫ್ನ ಈ ಮುಚ್ಚಿಟ್ಟ ಗುರುತಿಗೆ ಒಂದು ವಿಶೇಷ ಮಹತ್ವ ಇದೆ ಅಂತ. ಯಾಕೆ ಅವನನ್ನ ಯಾರೂ ಗುರುತಿಸಲಿಲ್ಲ? ಯಾಕಂದ್ರೆ ಜಗತ್ತು ಆ ಬೆಳಕನ್ನ ಸ್ವೀಕರಿಸೋಕೆ ಇನ್ನೂ ಸಿದ್ಧವಾಗಿರ್ಲಿಲ್ಲ. ಅವನ ಧ್ಯೇಯ ಗುಪ್ತವಾಗಿರ್ಬೇಕಿತ್ತು. ದೇಶಭ್ರಷ್ಟತೆ ಅಂದ್ರೆ ಅದು ಕೇವಲ ಭೌಗೋಳಿಕವಾಗಿ ದೂರ ಇರೋದಲ್ಲ, ಅದೊಂದು ಆಧ್ಯಾತ್ಮಿಕ ಕುರುಡುತನ. ಯೋಸೆಫ್ ಕಣ್ಣು ಮುಂದೆ ಇದ್ರೂ ಅವನನ್ನ ಗುರ್ತಿಸೋಕಾಗ್ದ ಸ್ಥಿತಿ. ಯಾವಾಗ ಅವನನ್ನ ಗುರ್ತಿಸಲಾಗುತ್ತೋ ಆಗ್ಲೇ ವಿಮೋಚನೀಯ ಪ್ರಕ್ರಿಯೆ ಶುರುವಾಗುತ್ತೆ. ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಹೇಳೋ ಹಾಗೆ ಪ್ರತಿಯೊಂದು ಪೀಳಿಗೆಯಲ್ಲೂ ಯೋಸೆಫಿನ ಕಿಡಿಗಳು ಇರ್ತವೆ. ಯೋಸೆಫಿನ ಕಿಡಿಗಳು ಅಂದ್ರೆ ಯಾರು? ಅಂದ್ರೆ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಪ್ರಯತ್ನಿಸಿ ಅದಕ್ಕಾಗಿ ದ್ರೋಹ, ತಪ್ಪು ತಿಳುವಳಿಕೆ, ನೋವನ್ನೆಲ್ಲ ಅನುಭವಿಸೋ ವ್ಯಕ್ತಿಗಳು. ಹಾಗಾದ್ರೆ ಓದ್ ಯೋಸೆಫ್ ಚಾಯ್
ಅಂದ್ರೆ ಯೋಸೆಫ್ ಇನ್ನೂ ಜೀವಂತವಾಗಿದ್ದಾನೆ ಅನ್ನೋ ಮಾತಿನ ನಿಜವಾದ ಅರ್ಥ ಇದೇನಾ? ಇದು ಕೇವಲ ಒಂದು ಹಳೆ ಕಥೆಯಲ್ಲ, ಇವತ್ತಿಗೂ ನಡೀತಾ ಇರೋ ಒಂದು ಜೀವಂತ ಪ್ರಕ್ರಿಯೆ. ನಿಖರವಾಗಿ ಅಡಿಪಾಯ ಶಾಶ್ವತವಾಗಿದೆ. ಇದರ ತಿರುಳು ಏನು ಅಂದ್ರೆ, ಪ್ರತಿ ಆತ್ಮದಲ್ಲಿರೋ ಆ ಯೋಸೆಫ್ ಕಿಡಿ ಜಾಗೃತವಾದಾಗ ಅದು ಮಶಿಯಾಕ್ ಬೆನ್ ಡೇವಿಡ್, ಅಂತಿಮ ವಿಮೋಚಕನ ಶಕ್ತಿಯೊಂದಿಗೆ ಒಂದಾಗಿ ಜಗತ್ತಲ್ಲಿರೋ ಅಸತ್ಯ, ನಕಾರಾತ್ಮಕತೆ ಅನ್ನೋ ಹುಲ್ಲನ್ನು ಸುಟ್ಟಾಕಿ ವಿಮೋಚನೆಯ ಬೆಳಕನ್ನ ತರುತ್ತೆ. ಈ ಚರ್ಚೆ ಒಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಮೂಲಗಳು ಹೇಳೋ ಹಾಗೆ ಯೋಸೆಫ್ನ ಧ್ಯೇಯ ಆಧ್ಯಾತ್ಮಿಕ, ಬೌದ್ಧಿಕ ಮತ್ತು ತಾಂತ್ರಿಕ ಸೇರಿದಂತೆ ಜಗತ್ತಿನ 70 ಆಯಾಮಗಳಿಗೆ ಬೆಳಕನ್ನ ಕೊಂಡೊಯ್ಯೋದು. ಹಾಗಾದ್ರೆ ನಮ್ಮ ಇವತ್ತಿನ ಈ ಸಂಕೀರ್ಣ ಡಿಜಿಟಲ್, ರಾಜಕೀಯ, ಸಾಮಾಜಿಕ ಜಗತ್ತಿನಲ್ಲಿ ಆ ಜ್ವಾಲೆಯಾಗಿರೋದು ಅಂದ್ರೆ ಹೇಗಿರಬಹುದು? ಅದ್ರ ಬಗ್ಗೆ ಯೋಚಿಸ್ಬೇಕು.